ಕುಂದಾನಗರಿಯ ರಾಜಕೀಯದಲ್ಲಿ ಮತ್ತೊಂದು ಕುರುಕ್ಷೇತ್ರ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಧ್ಯಕ್ಷ ಗದ್ದುಗೆ ಹಿಡಿಯಲು ಬಿಜೆಪಿ, ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿವೆ. ಬೆಳಗಾವಿ ರಾಜಕೀಯದ ದಿಕ್ಕು ಬದಲಿಸುವ ಈ ಚುನಾವಣೆಯಲ್ಲಿ ವೈಯಕ್ತಿಕ ವರ್ಚಸ್ಸು ವೃದ್ಧಿಸುವ ಹಣಾಹಣಿ ಶುರುವಾಗಿದೆ. ಬೆಳಗಾವಿ ಸಮರಾಂಗಣದಲ್ಲಿ ಡಿಸಿಸಿ ಬ್ಯಾಂಕ್ ಕದನ, ಅತಿರಥರ ಪಾಲಿಗೆ ಪ್ರತಿಷ್ಠೆಯಾದ ಚುನಾವಣೆ. ನಿಜಕ್ಕೂ ಗಡಿನಾಡು ಬೆಳಗಾವಿ ರಾಜಕೀಯದಲ್ಲಿ ವಿಧಾನಸಭೆ, ಲೋಕಸಭಾ ಚುನಾವಣೆಗೂ ಹೆಚ್ಚಿನ ಕ್ರೇಜ್ ಅಂತ ಇದ್ರೆ ಅದು ಡಿಸಿಸಿ ಬ್ಯಾಂಕ್ ಪಾರಪತ್ಯಕ್ಕೆ ಅನ್ನೋದು ನಿಜ. ಹೀಗಾಗಿಯೇ ಚುಕ್ಕಾಣಿ ಹಿಡಿಯೋಕೆ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳೇ ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟು ಸೆಣಸಾಡೋದು ವಾಡಿಕೆ. ಈ ಬಾರಿಯೂ ಚುನಾವಣಾ ಸಮರಾಂಗಣ ಗರಿಗೆದರಿದೆ. ಚುನಾವಣಾ ಕಣದಲ್ಲಿ ದಿಢೀರ್ ಬೆಳವಣಿಗೆಯಲ್ಲಿ ಚೆನ್ನರಾಜ ಹಟ್ಟಿಹೊಳಿ ಸ್ಪರ್ಧೆ ರೇಸ್ನಿಂದ ಹಿಂದೆ ಸರಿದಿದ್ದಾರೆ. ಖಾನಾಪುರದಿಂದ ಸ್ಪರ್ಧೆಗೆ ಸಜ್ಜಾಗಿದ್ದ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಧಾನ ಫಲ ನೀಡಿದ್ದು ಹಟ್ಟಿಹೊಳಿ ಕಣದಿಂದ ಹಿಂದೆ ಸರಿದಿರೋದು ಕುತೂಹಲ ಮೂಡಿಸಿದೆ. ಖಾನಾಪುರದಿಂದ ಚನ್ನರಾಜ ಹಟ್ಟಿಹೊಳಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ 4-5 ತಿಂಗಳಿಂದ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಪಿಕೆಪಿ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದ್ರು. ಅದನ್ನ ಬೆಂಬಲ ಕೂಡ ಪಡೆಯಲಿಕ್ಕೆ ಯಶಸ್ವಿ ಆಗಿದ್ರು. ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ. ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ, ಚನ್ನರಾಜ್ ಅವರು ನಾನು. ಹೀಗಾಗಿ ಅವರ ಖಾನಾಪುರದಿಂದ ಇನ್ನು ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡ್ತಾ ಇದ್ರು. ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿತಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಚೆನ್ನರಾಜ ಹಟ್ಟಿಹೊಳಿ ಮುಂದೆ ಸಾಕಷ್ಟು ಅವಕಾಶಗಳಿವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಬದ್ಧನಾಗಿದ್ದು ಕಣದಿಂದ ಹಿಂದೆ ಸರಿದಿದ್ದೀನಿ ಎಂದಿದ್ದಾರೆ. ಮೇಲೆ ನಮ್ದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರದೇವಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇನ್ನೊಂದೆಡೆ ಅಥಣಿಯಲ್ಲೂ ಡಿಸಿಸಿ ಬ್ಯಾಂಕ್ ಕಾವು ತಾರಕಕ್ಕೇರಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಸಮರ ಸಾರಿರುವ ರಮೇಶ್ ಜಾರಕಿಹೊಳಿ ತಮ್ಮ ಶಿಷ್ಯ ಮಹೇಶ್ ಕುಮಟಳ್ಳಿಯನ್ನ ಡಿಸಿಸಿ ಬ್ಯಾಂಕ್ ರೇಸ್ಗೆ ಇಳಿಸಿದ್ದಾರೆ. ಈ ಮೂಲಕ ಸವದಿ ವರ್ಸಸ್ ಜಾರಕಿಹೊಳಿ ಯುದ್ಧಕ್ಕೆ ಪಂಚಜನ್ಯ ಮೊಳಗಿದೆ. 2 ಸೀಟಿಗೆ ಶ್ರೀನಿವಾಸ ಪಾಟೀಲ್ ಕಾಗವಾಡು, ಅಥಣಿ ಮಹೇಶ್ ಕುಮಟಳ್ಳಿ 2 ಕ್ಯಾಂಡ್ ಮಾಡ್ತು ಎಟ್ಟ ಹೊರಬೀಳತ್ತ ಫರ್ಮಾ ನಾವು ಹಿಂದಿರುಗಿಲ್ಲ. ನೀವು ನಮ್ಮಲ್ಲಿ ವಿಶ್ವಾಸ ಇಟ್ರಿ, ನನ್ನ ಮೇಲೆ ಸಂಶಯ ಮಾಡಿ. ಅಕ್ಟೋಬರ್ 19ರಂದು ಕದನಕ್ಕೆ ಮುಹೂರ್ತವಂತೂ ನಿಗದಿಯಾಗಿದೆ. ಇತ್ತ ಜಾರಕಿಹೊಳಿ, ಹೆಬ್ಬಾಳ್ಕರ್, ಸವದಿ, ಜೊಲ್ಲೆ ಸೇರಿದಂತೆ ಕತ್ತಿ ಕುಟುಂಬವು ಒಳಗೊಳಗೆ ರಣತಂತ್ರವನ್ನ ಹೆಣೆಯುತ್ತಿವೆ. ಚುನಾವಣೆ ಇನ್ನೂ ದೂರ ಬಿದ್ದರೂ ರಾಜಕೀಯ ಮೇಲಾಟ ಮಾತ್ರ ಈಗಿಂದಲೇ ತಾರಕಕ್ಕೇರಿರೋದಂತೂ ಸುಳ್ಳಲ್ಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿಯ ರಾಜಕೀಯದಲ್ಲಿ ಮತ್ತೊಂದು ಕುರುಕ್ಷೇತ್ರ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಧ್ಯಕ್ಷ ಗದ್ದುಗೆ ಹಿಡಿಯಲು ಬಿಜೆಪಿ, ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿವೆ. ಬೆಳಗಾವಿ ರಾಜಕೀಯದ ದಿಕ್ಕು ಬದಲಿಸುವ ಈ ಚುನಾವಣೆಯಲ್ಲಿ ವೈಯಕ್ತಿಕ ವರ್ಚಸ್ಸು ವೃದ್ಧಿಸುವ ಹಣಾಹಣಿ ಶುರುವಾಗಿದೆ. ಬೆಳಗಾವಿ ಸಮರಾಂಗಣದಲ್ಲಿ ಡಿಸಿಸಿ ಬ್ಯಾಂಕ್ ಕದನ, ಅತಿರಥರ ಪಾಲಿಗೆ ಪ್ರತಿಷ್ಠೆಯಾದ ಚುನಾವಣೆ. ನಿಜಕ್ಕೂ ಗಡಿನಾಡು ಬೆಳಗಾವಿ ರಾಜಕೀಯದಲ್ಲಿ ವಿಧಾನಸಭೆ, ಲೋಕಸಭಾ ಚುನಾವಣೆಗೂ ಹೆಚ್ಚಿನ ಕ್ರೇಜ್ ಅಂತ ಇದ್ರೆ ಅದು ಡಿಸಿಸಿ ಬ್ಯಾಂಕ್ ಪಾರಪತ್ಯಕ್ಕೆ ಅನ್ನೋದು ನಿಜ. ಹೀಗಾಗಿಯೇ ಚುಕ್ಕಾಣಿ ಹಿಡಿಯೋಕೆ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳೇ ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟು ಸೆಣಸಾಡೋದು ವಾಡಿಕೆ. ಈ ಬಾರಿಯೂ ಚುನಾವಣಾ ಸಮರಾಂಗಣ ಗರಿಗೆದರಿದೆ. ಚುನಾವಣಾ ಕಣದಲ್ಲಿ ದಿಢೀರ್ ಬೆಳವಣಿಗೆಯಲ್ಲಿ ಚೆನ್ನರಾಜ ಹಟ್ಟಿಹೊಳಿ ಸ್ಪರ್ಧೆ ರೇಸ್ನಿಂದ ಹಿಂದೆ ಸರಿದಿದ್ದಾರೆ. ಖಾನಾಪುರದಿಂದ ಸ್ಪರ್ಧೆಗೆ ಸಜ್ಜಾಗಿದ್ದ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಧಾನ ಫಲ ನೀಡಿದ್ದು ಹಟ್ಟಿಹೊಳಿ ಕಣದಿಂದ ಹಿಂದೆ ಸರಿದಿರೋದು ಕುತೂಹಲ ಮೂಡಿಸಿದೆ. ಖಾನಾಪುರದಿಂದ ಚನ್ನರಾಜ ಹಟ್ಟಿಹೊಳಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ 4-5 ತಿಂಗಳಿಂದ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಪಿಕೆಪಿ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದ್ರು. ಅದನ್ನ ಬೆಂಬಲ ಕೂಡ ಪಡೆಯಲಿಕ್ಕೆ ಯಶಸ್ವಿ ಆಗಿದ್ರು. ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ. ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ, ಚನ್ನರಾಜ್ ಅವರು ನಾನು. ಹೀಗಾಗಿ ಅವರ ಖಾನಾಪುರದಿಂದ ಇನ್ನು ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡ್ತಾ ಇದ್ರು. ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿತಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಚೆನ್ನರಾಜ ಹಟ್ಟಿಹೊಳಿ ಮುಂದೆ ಸಾಕಷ್ಟು ಅವಕಾಶಗಳಿವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಬದ್ಧನಾಗಿದ್ದು ಕಣದಿಂದ ಹಿಂದೆ ಸರಿದಿದ್ದೀನಿ ಎಂದಿದ್ದಾರೆ. ಮೇಲೆ ನಮ್ದು ಅವ್ರದ್ದು ಚರ್ಚೆ ಆಗಿ
ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧರದೇವಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಇನ್ನೊಂದೆಡೆ ಅಥಣಿಯಲ್ಲೂ ಡಿಸಿಸಿ ಬ್ಯಾಂಕ್ ಕಾವು ತಾರಕಕ್ಕೇರಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಸಮರ ಸಾರಿರುವ ರಮೇಶ್ ಜಾರಕಿಹೊಳಿ ತಮ್ಮ ಶಿಷ್ಯ ಮಹೇಶ್ ಕುಮಟಳ್ಳಿಯನ್ನ ಡಿಸಿಸಿ ಬ್ಯಾಂಕ್ ರೇಸ್ಗೆ ಇಳಿಸಿದ್ದಾರೆ. ಈ ಮೂಲಕ ಸವದಿ ವರ್ಸಸ್ ಜಾರಕಿಹೊಳಿ ಯುದ್ಧಕ್ಕೆ ಪಂಚಜನ್ಯ ಮೊಳಗಿದೆ. ಎರಡು ಸೀಟಿಗೆ ಶ್ರೀನಿವಾಸ ಪಾಟೀಲ್ ಕಾಗವಾಡು ಅಥಣಿ ಮಹೇಶ್ ಕುಮಟಳ್ಳಿ ಎರಡು ಕ್ಯಾಂಡ್ ಮಾಡ್ತು ಎಟ್ಟ ಹೊಟ್ಟು ಬೀಳತ್ತ ಇದು ಫರ್ಮ ನಾವು ಹಿಂದೆ ತಿರುಗಿಲ್ಲ. ನೀವು ನಮ್ಮ ವಿಶ್ವಾಸ ಇಟ್ರಿ, ನನ್ನ ಮೇಲೆ ಸಂಶಯ ಮಾಡಬೇಕು. ಅಕ್ಟೋಬರ್ 19ರಂದು ಕದನಕ್ಕೆ ಮುಹೂರ್ತವಂತೂ ನಿಗದಿಯಾಗಿದೆ. ಇತ್ತ ಜಾರಕಿಹೊಳಿ, ಹೆಬ್ಬಾಳ್ಕರ್, ಸವದಿ, ಜೊಲ್ಲೆ ಸೇರಿದಂತೆ ಕತ್ತಿ ಕುಟುಂಬವು ಒಳಗೊಳಗೆ ರಣತಂತ್ರವನ್ನ ಹೆಣೆಯುತ್ತಿವೆ. ಚುನಾವಣೆ ಇನ್ನೂ ದೂರವಿದ್ರೂ ರಾಜಕೀಯ ಮೇಲಾಟ ಮಾತ್ರ ಈಗಿಂದಲೇ ತಾರಕಕ್ಕೇರಿರೋದಂತೂ ಸುಳ್ಳಲ್ಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿಯ ರಾಜಕೀಯದಲ್ಲಿ ಮತ್ತೊಂದು ಕುರುಕ್ಷೇತ್ರ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಧ್ಯಕ್ಷ ಗದ್ದುಗೆ ಹಿಡಿಯಲು ಬಿಜೆಪಿ, ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿವೆ. ಬೆಳಗಾವಿ ರಾಜಕೀಯದ ದಿಕ್ಕು ಬದಲಿಸುವ ಈ ಚುನಾವಣೆಯಲ್ಲಿ ವೈಯಕ್ತಿಕ ವರ್ಚಸ್ಸು ವೃದ್ಧಿಸುವ ಹಣಾಹಣಿ ಶುರುವಾಗಿದೆ. ಬೆಳಗಾವಿ ಸಮರಾಂಗಣದಲ್ಲಿ ಡಿಸಿಸಿ ಬ್ಯಾಂಕ್ ಕದನ, ಅತಿರಥರ ಪಾಲಿಗೆ ಪ್ರತಿಷ್ಠೆಯಾದ ಚುನಾವಣೆ. ಎಸ್, ನಿಜಕ್ಕೂ ಗಡಿನಾಡು ಬೆಳಗಾವಿ ರಾಜಕೀಯದಲ್ಲಿ ವಿಧಾನಸಭೆ, ಲೋಕಸಭಾ ಚುನಾವಣೆಗೂ ಹೆಚ್ಚಿನ ಕ್ರೇಜ್ ಅಂತ ಇದ್ರೆ ಅದು ಡಿಸಿಸಿ ಬ್ಯಾಂಕ್ ಪಾರಪತ್ಯಕ್ಕೆ ಅನ್ನೋದು ನಿಜ. ಹೀಗಾಗಿಯೇ ಚುಕ್ಕಾಣಿ ಹಿಡಿಯೋಕೆ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳೇ ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟು ಸೆಣಸಾಡೋದು ವಾಡಿಕೆ. ಈ ಬಾರಿಯೂ ಚುನಾವಣಾ ಸಮರಾಂಗಣ ಗರಿಗೆದರಿದೆ. ಚುನಾವಣಾ ಕಣದಲ್ಲಿ ದಿಢೀರ್ ಬೆಳವಣಿಗೆಯಲ್ಲಿ ಚನ್ನರಾಜ ಹಟ್ಟಿಹೊಳಿ ಸ್ಪರ್ಧೆ ರೇಸ್ನಿಂದ ಹಿಂದೆ ಸರಿದಿದ್ದಾರೆ. ಖಾನಾಪುರದಿಂದ ಸ್ಪರ್ಧೆಗೆ ಸಜ್ಜಾಗಿದ್ದ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಧಾನ ಫಲ ನೀಡಿದ್ದು ಹಟ್ಟಿಹೊಳಿ ಕಣದಿಂದ ಹಿಂದೆ ಸರಿದಿರೋದು ಕುತೂಹಲ ಮೂಡಿಸಿದೆ. ಖಾನಾಪುರದಿಂದ ಚನ್ನರಾಜ ಹಟ್ಟಿಹೊಳಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ 4-5 ತಿಂಗಳಿಂದ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಪಿಕೆಪಿ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದ್ರು. ಅದನ್ನ ಬೆಂಬಲ ಕೂಡ ಪಡೆಯಲಿಕ್ಕೆ ಯಶಸ್ವಿ ಆಗಿದ್ರು. ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ. ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ, ಚನ್ನರಾಜ್ ಅವರು ನಾನು. ಹೀಗಾಗಿ ಅವರ ಖಾನಾಪುರದಿಂದ ಇನ್ನು ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡ್ತಾ ಇದ್ರು. ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿತಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಚನ್ನರಾಜ ಹಟ್ಟಿಹೊಳಿ ಮುಂದೆ ಸಾಕಷ್ಟು ಅವಕಾಶಗಳಿವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಬದ್ಧನಾಗಿದ್ದು ಕಣದಿಂದ ಹಿಂದೆ ಸರಿದಿದ್ದೀನಿ ಎಂದಿದ್ದಾರೆ. ಮೇಲೆ ನಮ್ದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧರದೇವಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಇನ್ನೊಂದೆಡೆ ಅಥಣಿಯಲ್ಲೂ ಡಿಸಿಸಿ ಬ್ಯಾಂಕ್ ಕಾವು ತಾರಕಕ್ಕೇರಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಸಮರ ಸಾರಿರುವ ರಮೇಶ್ ಜಾರಕಿಹೊಳಿ ತಮ್ಮ ಶಿಷ್ಯ ಮಹೇಶ್ ಕುಮಟಳ್ಳಿಯನ್ನ ಡಿಸಿಸಿ ಬ್ಯಾಂಕ್ ರೇಸ್ಗೆ ಇಳಿಸಿದ್ದಾರೆ. ಈ ಮೂಲಕ ಸವದಿ ವರ್ಸಸ್ ಜಾರಕಿಹೊಳಿ ಯುದ್ಧಕ್ಕೆ ಪಂಚಜನ್ಯ ಮೊಳಗಿದೆ. ಎರಡು ಸೀಟಿಗೆ ಶ್ರೀನಿವಾಸ ಪಾಟೀಲ್ ಕಾಗವಾಡು ಅಥಣಿ ಮಹೇಶ್ ಕುಮಟಳ್ಳಿ ಎರಡು ಕ್ಯಾಂಡ್ ಮಾಡ್ತು ಎಟ್ಟ ಹೊಟ್ಟು ಬೀಳತ್ತ ಇದು ಫರ್ಮ ನಾವು ಹಿಂದೆ ತಿರುಗಿಲ್ಲ. ನೀವು ನಮ್ಮ ವಿಶ್ವಾಸ ಇಟ್ರಿ, ನನ್ನ ಮೇಲೆ ಸಂಶಯ ಮಾಡಬೇಕು. ಅಕ್ಟೋಬರ್ 19ರಂದು ಕದನಕ್ಕೆ ಮುಹೂರ್ತವಂತೂ ನಿಗದಿಯಾಗಿದೆ. ಇತ್ತ ಜಾರಕಿಹೊಳಿ, ಹೆಬ್ಬಾಳ್ಕರ್, ಸವದಿ, ಜೊಲ್ಲೆ ಸೇರಿದಂತೆ ಕತ್ತಿ ಕುಟುಂಬವು ಒಳಗೊಳಗೆ ರಣತಂತ್ರವನ್ನ ಹೆಣೆಯುತ್ತಿವೆ. ಚುನಾವಣೆ ಇನ್ನೂ ದೂರವಿದ್ರೂ ರಾಜಕೀಯ ಮೇಲಾಟ ಮಾತ್ರ ಈಗಿಂದಲೇ ತಾರಕಕ್ಕೇರಿರೋದಂತೂ ಸುಳ್ಳಲ್ಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.